Good morning, all. Today we have discussed about differentiability chapter in derivatives of functions in parametric form. We already learned about basic derivatives, implicity derivatives, and logarithmic derivatives. ಇವುಗಳ ಮೇಲೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಈಗ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪರೀಕ್ಷೆಯಲ್ಲಿ 3 ಮಾರ್ಕ್ಸಿಂದ ಕ್ವಶನ್ ಇದರ ಮೇಲೆ ಬರೋದು. 28ನೇ ಪ್ರಶ್ನೆ, ಕ್ವಶನ್ ನಂಬರ್ ಪಾರ್ಟ್ ಸಿ ಯಲ್ಲಿ 28 ಕ್ವಶನ್ ನಂಬರ್ ಅಥವಾ 29 ಎರಡರಲ್ಲಿ ಈ ಕ್ವಶನ್ ಮೇಲೆ 3 ಮಾರ್ಕ್ಸಿಂದ ಬರಿಬೇಕಾಗ್ತದೆ ನಾವು. ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಬಹಳ ಈಸಿ ಅಂದ್ರೆ ಈಸಿ, ಎಲ್ಲರಿಗೆ ಬರ್ತಕ್ಕಂಥ ಡೆರಿವೇಟಿವ್ ಫಾರ್ಮುಲಾ ಮೇಲೆನೆ ಅದು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಬೇಕಾಗ್ತದೆ. ನೋಡ್ರಿ, ಹೆಂಗ ಡಿ ವೈ ಬೈ ಡಿ ಎಕ್ಸ್ ಕಂಡು ಹಿಡಿಬೇಕಷ್ಟೇ. ಇದರಲ್ಲಿ ಎರಡು, ಈಗ ಡಿ ಎಕ್ಸ್ ಬೈ ಡಿ ಟಿ ಆಮೇಲೆ ಡಿ ವೈ ಬೈ ಡಿ ಟಿ, ಈ ಎರಡನ್ನು ಯೂಸ್ ಮಾಡಿಕೊಂಡು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ ಡಿ ಎಕ್ಸ್ ಬೈ ಡಿ ಟಿ ಇದನ್ನ ನಾವು ಕಂಡು ಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಕೊಟ್ಟಿರ್ತಾರ, ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಆಮೇಲೆ ಕೊನೆಗೆ ಡಿ ವೈ ಬೈ ಡಿ ಎಕ್ಸ್. ಫಾರ್ ಎಕ್ಸಾಂಪಲ್, ಎಕ್ಸ್ ಈಕ್ವಲ್ ಟು ಎ ಕಾಸ್ ಥೀಟಾ, ಓಕೆ, y equal to a sin theta. ಇದು ಎರಡು ಇಕ್ವೇಶನ್ ಕೊಟ್ಟಿರ್ತಾರೆ. ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ 2 ಇಕ್ವೇಶನ್ಸ್ ಇರ್ತವೆ. ಆ 2 ಇಕ್ವೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯಬೇಕು. ಈಗ ವಿತ್ ರೆಸ್ಪೆಕ್ಟ್ ಎಕ್ಸ್ ಎ ಕಾಸ್ ಥೀಟಾ, ವೈ ಎ ಸೈನ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ, ಹೌದಲ್ಲ. ಈಗ ಡಿ ಎಕ್ಸ್ ಬೈ ಡಿ ಥೀಟಾ ಇದನ್ನ ಡಿಫರೆನ್ಸಿಯೇಷನ್ ಮಾಡಿದ್ರೆ ಡಿ ಎಕ್ಸ್ ಬೈ ಡಿ ಥೀಟಾ ಎ ಕಾಸ್ ಥೀಟಾದು ಮೈನಸ್ ಸೈನ್ ಥೀಟಾ ಈಕ್ವಲ್ ಟು ಮೈನಸ್ ಎ ಸೈನ್ ಥೀಟಾ, ಇಕ್ವೇಶನ್ ನಂಬರ್ 1. ಇದು ಇಕ್ವೇಶನ್ ನಂಬರ್ 1 ಆಗ್ತದೆ. ನೆಕ್ಸ್ಟ್ ಡಿ ವೈ ಬೈ ಡಿ ಥೀಟಾ, ಡಿ ವೈ ಬೈ ಡಿ ಥೀಟಾ ಈಕ್ವಲ್ ಟು ಎ ಸೈನ್ ಥೀಟಾದ್ದು ಕಾಸ್ ಥೀಟಾ, ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ಎರಡನ್ನು ಸೇರಿ ನಾವು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಥೀಟಾ ಆಮೇಲೆ ಡಿ ಎಕ್ಸ್ ಬೈ ಡಿ ಥೀಟಾ ಈಕ್ವಲ್ ಟು ಡಿ ವೈ ಬೈ ಡಿ ಥೀಟಾದ ವ್ಯಾಲ್ಯೂ ಏನಿದೆ, ಎ ಕಾಸ್ ಥೀಟಾ ಇದೆ, ಮೇಲ್ಗಡೆ ಎ ಕಾಸ್ ಥೀಟಾ ಬರೀಬೇಕು. ನೆಕ್ಸ್ಟ್ ಕೆಳಗಡೆ ಡಿ ಎಕ್ಸ್ ಬೈ ಡಿ ಥೀಟಾ, ಡಿ ಎಕ್ಸ್ ಬೈ ಡಿ ಥೀಟಾ ಅಂದ್ರೆ ಇಕ್ವೇಶನ್ ನಂಬರ್ 1 ಮೈನಸ್ ಎ ಸೈನ್ ಥೀಟಾ. ಎ ಕ್ಯಾನ್ಸಲ್ ಆಗ್ತದೆ, ಎ ಕ್ಯಾನ್ಸಲ್ ಆಯ್ತು, ಈಕ್ವಲ್ ಟು ಮೈನಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದ್ರೆ ಮೈನಸ್ ಕಾಟ್ ಥೀಟಾ, ಮೈನಸ್ cot theta. Cos by sin is cot, therefore minus ಇದೆ, minus cot theta. ಓಕೆ, ಈ ರೀತಿ ಪ್ರಾಬ್ಲಮ್ಸ್ಗಳು ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ ನಾವು ಮಾಡಬೇಕಾಗ್ತದೆ. ಸುಲಭವಾಗಿರ್ತಕ್ಕಂಥ ಪ್ರಾಬ್ಲಮ್ಸೇ ಬರ್ತವೆ. 3 ಸ್ಟೆಪ್ಗೆ 3 ಮಾರ್ಕ್ಸ್ ಬರ್ತಕ್ಕಂಥ ಒಂದು ವಿಶೇಷ ಇಲ್ಲಿ. 1 ಸ್ಟೆಪ್ಗೆ 1 ಮಾರ್ಕ್ಸ್, 2ನೇ ಸ್ಟೆಪ್ಗೆ 2 ಮಾರ್ಕ್ಸ್, 3ನೇ ಸ್ಟೆಪ್ಗೆ 3 ಮಾರ್ಕ್ಸ್. ಈಸಿಯಾಗಿ ಸ್ಕೋರ್ ಆಗ್ತಕ್ಕಂಥ ಕ್ವಶನ್ ನಂಬರ್ 28 ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಬರ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಮಾಡೋಣ ಇದ್ರ ಮೇಲೆ. ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ, ಎಕ್ಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂಡ್ ವೈ ಈಕ್ವಲ್ ಟು ಏನಿದೆ ನಿಮ್ ಚಾಪ್ಟರ್ ಅಲ್ಲಿ 280, ಹೌದಾ. ಎಕ್ಸ್ ಈಕ್ವಲ್ ಟು 80 ಸ್ಕ್ವೇರ್, ವೈ ಈಕ್ವಲ್ ಟು 280. ಈಗ ಡಿ ಎಕ್ಸ್ ಬೈ ಡಿ ಟಿ
therefore ಇದರದು dx by dt derivative of dt ಅಂದ್ರೆ ಎಷ್ಟು at square equal to differentiate with respect to t ಆವಾಗ t square ಆಗ್ತದ ಅಂದ್ರೆ t square 2t 2at. This is equation number 1. Next, y dy by dt. Write down dy by dt derivative of ಇದು 2at equal to differentiate of 2at with respect to t ಇದೆ t ಇದು 1 ಅವಾಗಿದು 2a ಆಗ್ತದೆ. ಇಕ್ವೇಶನ್ ನಂಬರ್ 2 ನೋಡಿ ಇದಕ್ಕೆ 1 ಮಾರ್ಕ್ಸ್ ನಿಮಗೆ ಇದಕ್ಕೆ 1 ಮಾರ್ಕ್ಸ್ ಟೋಟಲಿ 2 ಮಾರ್ಕ್ಸ್ 2 ಸ್ಟೆಪ್ಪಿಗೆ ಅದು ಈಸಿಯಾಗಿ. ನೆಕ್ಸ್ಟ್ dy by dt ಮತ್ತು dx by dt ಸೇರಿ dy by dx ಕಂಡುಹಿಡಿಬೇಕು ನಾವು, ಹೌದಾ? dy by dt divided by dx by dt. ಓಕೆ, ವೆರಿ ಈಸಿ. ಇದರದ ವ್ಯಾಲ್ಯೂ ಎಷ್ಟಿದೆ 2a, ಆಮೇಲೆ dx by dt ಇದು 280 2a 2a ಕ್ಯಾನ್ಸಲ್ ಈಕ್ವಲ್ ಟು 1 divided by t ಅಂದ್ರೆ 1 by t. ಓಕೆ, ದಿಸ್ ಈಸ್ ದಿ ಫೈನಲ್ ಆನ್ಸರ್. ಇದಕ್ಕೆ 1 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಆಯ್ತು? 1 2 3. you'll get 3 marks in 3 steps. ಓಕೆ, ನೋಡ್ಕೊರಿ ಬೇಗ. ನೆಕ್ಸ್ಟ್, ಈ ರೀತಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ನಾವು ಈಸಿಯಾಗಿ ಮಾಡಬೇಕಾಗ್ತದೆ. ಅದೇ ತರ ಡಿ ಎಕ್ಸ್ ಈಕ್ವಲ್ ಟು ನೆಕ್ಸ್ಟ್ ಕ್ವಶನ್ ಎಕ್ಸ್ ಈಕ್ವಲ್ ಟು ಎ ಇಂಟು ಬ್ರಾಕೆಟ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ. ನೆಕ್ಸ್ಟ್ y equal to comma and y equal to a into bracket 1 minus cos theta 1 minus cos theta. ನೋಡ್ಕೊರಿ, ಇದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್, ಬಹಳ ಸಲ ರಿಪೀಟ್ ಆಗಿರ್ತವೆ. ಸೊಲ್ಯೂಷನ್ x equal to a theta plus sin theta, x equal to theta plus a into bracket theta plus sin theta, dx by d theta with respect to theta ಇದೆ. dx by d theta ಅಂದ್ರೆ derivative of theta a theta plus sin theta into bracket complete is equal to a ಕಾಮನ್ ಇದೆ. ಡಿಫ್ರೆನ್ಸಿಯೇಟ್ ಆಫ್ ಥೀಟಾದು 1 ಸೈನ್ ಥೀಟಾದು ಕಾಸ್ ಥೀಟಾ. ದಿಸ್ ಈಸ್ ನಂಬರ್ ಇಕ್ವೇಶನ್ ನಂಬರ್ 1. ಓಕೆ, 1 ಮಾರ್ಕ್ಸ್ ಬಂತು ನಿಮಗೆ. ನೆಕ್ಸ್ಟ್ y ಈಕ್ವಲ್ ಟು a ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಥೀಟಾ ಬರ್ಕೋಬೇಕು, ಕಾಸ್ ಥೀಟಾ ಬರ್ಕೋಬೇಕು. therefore dy by d theta is equal to derivative of d theta a into bracket 1 minus cos theta into bracket complete equal a ಕಾನ್ಸ್ಟಂಟ್ ಇರ್ತದೆ. ನೆಕ್ಸ್ಟ್ derivative of theta with respect to theta 1 ಅದು ಕಾನ್ಸ್ಟಂಟ್ ಅದು 0 minus cos theta ಅದು minus sin theta. minus into minus plus equal to a sin theta equation number 2. okay, ಇದು equation number 2. therefore dy by dx equal to dy by dx ಅಂದ್ರೆ dy by d theta divided by dx by d theta equal to dy by d theta ದ ವ್ಯಾಲ್ಯೂ ಎಷ್ಟು
a sin theta. Okay. Next, dx by d theta ಅದು a into bracket 1 minus cos theta. ಇಷ್ಟು ಬರೆದ್ರು ನಿಮಗೆ ಮಾರ್ಕ್ಸ್ ಬರ್ತದೆ. 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಬರ್ತದೆ. ಆದ್ರೆ ಕೆಲವೊಂದು ಸಲ ನಮಗೆ ಹೆಚ್ಚಿನ ಅಂದ್ರೆ 99 ಬಂತಂದ್ರೆ 1 ಮಾರ್ಕ್ಸ್ 100 ಬರಬೇಕಾಗಿರ್ತದೆ. 99 ನಮಗೆ ನಿಂತಿರ್ತದೆ. ಅವಾಗಿಂದು ಆನ್ಸರ್ ಕ್ಲಿಯರ್ ಆಗಿ ಬರಲಿ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದನ್ನ ಕಳ್ಕೋಬಾರ್ದಂದ್ರೆ ಏನ್ ಮಾಡ್ಬೇಕು ನೋಡ್ಕೊರಿ. dy by d theta equal to ಮೇಲ್ಗಡೆ ಏನಿದೆ a sin theta whole divided by a into bracket 1 minus cos theta. a sin theta a cancel, sin theta ಅದು 2 sin theta by 2 cos theta by 2. Okay, whole divided by 2 cos square theta by 2. 2 cos square theta by 2 equal to ಏನಾಗ್ತದೆ 1 cos ಹೋತು 1 cos ಉಳಿತು 2 cancel, sin theta by 2 divided by cos theta by 2 is equal to ಏನ ಆನ್ಸರ್ ಓಕೆ tan theta by 2. ಇದು dy by ಇದು dx dy by dx. Okay, this is the final answer. ಅರ್ಥ ಆಗಿದೆಯಲ್ಲ? ರೈಟ್ ಡೌನ್ ಸ್ಕ್ರೀನ್ ಶಾಟ್ ಹಾಕೋರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸುಲಭವಾಗಿರ್ತಕ್ಕಂಥ ಪರೀಕ್ಷೆಗೆ ನಿಮ್ಗೆ ಗೊತ್ತಕ್ಕಂಥ ಕ್ವಶನ್ಸ್ ಇದಾವೆ ಇವು. ನೆಕ್ಸ್ಟ್ x equal to a cos theta, y equal to b cos theta. x equal to a cos theta, y equal to b cos theta. Solution dx by d theta equation number 1 ಅದು a ಇಲ್ಲಿ ಡೆರಿವೇಟಿವ್ ಆಫ್ theta a cos theta ಸರಿನಾ a cos theta equal a cos theta ಅದು minus sin theta equal to minus a sin theta ಆಗುತ್ತದೆ. ನೆಕ್ಸ್ಟ್ y equal to b cos theta ಇದೆ. ಆಮೇಲೆ ಇದನ್ನ dy by dt d theta ಮಾಡಿದಾಗ ಡೆರಿವೇಟಿವ್ ಆಫ್ b cos theta equal to b sin theta. Therefore dy by dx is equal to dy by d theta, next dx by d theta equal to dy by equation number 1, equation number 2. Equation number 2 is to b sin theta. Next minus a sin theta. Sin theta cancel ಆಗಿ is equal to minus b by a. This is the answer. ಅರ್ಥ ಆಯ್ತಾ? ನೋಡಿ ಸಿಂಪಲ್ ಆಗಿ cos theta ಡಿಫರೆನ್ಸಿಯೇಷನ್ ಮೈನಸ್ a, cos theta ಡಿಫರೆನ್ಸಿಯೇಷನ್ ಸೈನ್ ಇದೆ, ಕಾಸದ್ದು ಸೈನ್ ಇಲ್ಲಿ ಮೈನಸ್. ನೆಕ್ಸ್ಟ್ ಡಿಫರೆನ್ಸಿಯೇಷನ್ cos theta ಇಲ್ಲಿ ಮೈನಸ್ b sin theta, ಮೈನಸ್ ಮೈನಸ್ ಕ್ಯಾನ್ಸಲ್ ಇಲ್ಲಿ ಪ್ಲಸ್ ಬರ್ತದೆ. ಓಕೆನಾ? ನೆಕ್ಸ್ಟ್ ನೋಡ್ಕೋಬೇಕು ಕರೆಕ್ಟ್ ಆಗಿ. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ x equal to
sin t y equal to cos 2t. x equal to sin t, y equal to cos 2t. ಇದು ಫಸ್ಟ್ ಇಕ್ವೇಶನ್ ನೋಡ್ಕೊಳ್ಳೋಣ ನಾವು. dx by dt with respect to t ಇದೆ. ನೆಕ್ಸ್ಟ್ dy dt sin t equal to cos t. dx by dt is equal to cos t, equation number 1. Next, y equal to cos 2t. ಇದನ್ನು ಡಿಫರೆನ್ಸಿಯೇಷನ್ ಮಾಡಬೇಕಾದ್ರೆ dy by dt is equal to dy dx dx ಅಲ್ಲ dt cos 2t equal to minus cos ದ ಡಿಫರೆನ್ಸಿಯೇಷನ್ ಏನು minus sin 2t derivative of 2t is equal to ಆನ್ಸರ್ ಏನು ಬರಬೇಕದು -2 sin 2t. ನೋಡ್ಕೊರಿ ಕರೆಕ್ಟ್ ಆಗಿ. ಅಂದ್ರೆ sin u ಅಂದ್ರೆ du by dx ಅಲ್ಲಿ 2t ಡಿಫರೆನ್ಸಿಯೇಷನ್ ಆಗ್ತದೆ, ಚೈನ್ ರೂಲ್ ಅಪ್ಲೈ ಆಗ್ತದೆ. therefore dy by dx equal to dy by dt. next dx by dt, ಇದರ ಆನ್ಸರ್ ನೋಡ್ರಿ dy by dt -2 sin 2t divided by dx by dt ದ ಬೆಲೆ ಎಷ್ಟು cos t. ಅರ್ಥ ಆಗಿತ್ತಲ್ಲ? ಇವು ಪ್ಯಾರಾಮೆಟ್ರಿಕ್ ಫಾರ್ಮ್, ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಇದಾವೆ. ಸಿಂಪಲ್ ಆಗಿ ಎಲ್ಲರಿಗೆ ಆನ್ಸರ್ ಬರ್ತದೆ, ಲೆಕ್ಕ ಮಾಡಿದ್ರೆ ಮಾತ್ರ. ಲೆಕ್ಕ ಮಾಡಿದ್ರೆ ಆನ್ಸರ್ ಬರ್ತದೆ, ಮಾರ್ಕ್ಸ್ ಸ್ಕೋರ್ ಆಗ್ತವೆ. ನೆಕ್ಸ್ಟ್ ಇದು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್, ಸೇಮ್ ಪ್ರಾಬ್ಲಮ್. x equal to a into bracket cos theta plus theta sin theta. next y equal to a into bracket sin theta minus theta cos theta. ನೋಡ್ಕೊರಿ, x ದ ಬೆಲೆ a into bracket cos theta plus theta sin theta, y equal to a into bracket sin theta minus theta cos theta. ವೆರಿ ಸಿಂಪಲ್. ನೋಡ್ರಿ, ನಾವು ಪ್ರಾಡಕ್ಟ್ ರೂಲ್ ಮತ್ತು ಕ್ವಶನ್ ರೂಲ್, ಚೈನ್ ರೂಲ್ ಅನ್ನ ಎಲ್ಲ ಕಲ್ತಿದ್ದೀವಿ. ಈಗ ಇದರಲ್ಲಿ ಪ್ರಾಡಕ್ಟ್ ರೂಲ್ ಎಲ್ಲ ಒಂದ್ ಕಡೆ ಯೂಸ್ ಆಗ್ತದೆ. ಫಸ್ಟ್ ಇಕ್ವೇಶನ್ ಸೊಲ್ಯೂಷನ್, ಎಕ್ಸ್ ದ ಬೆಲೆ ಬರ್ಕೊಳ್ಳೋಣ. ಎಕ್ಸ್ ಈಕ್ವಲ್ ಟು ಎ ಕಾಸ್ ಥೀಟಾ ಪ್ಲಸ್ ಥೀಟಾ ಸೈನ್ ಥೀಟಾ. ಇದನ್ನ ನಾವು ಡಿಫ್ರೆನ್ಸಿಯೇಷನ್ ಮಾಡ್ಬೇಕೀಗ. ಏನು ಥೀಟಾ ಇದೆ, ಡಿ ಎಕ್ಸ್ ಬೈ ಡಿ ಥೀಟಾ ಈಕ್ವಲ್ ಟು ಎ ಹೊರಗಡೆ ಬರಿಬಹುದು, ಬರೆದಿರೋ ನಡೀತದೆ. ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಪ್ಲಸ್ ಥೀಟಾ ಸೈನ್ ಥೀಟಾ ಈಕ್ವಲ್ ಟು, ಇಲ್ಲಿಂದ ಬರೆಯೋಣ, ಸ್ವಲ್ಪ ದೊಡ್ಡದು ಬೇಕು. ಎ ಆಸ್ ಇಟ್ ಈಸ್ ಹೊರಗಡೆ, ಕಾಸ್ ಥೀಟಾದು ಮೈನಸ್ ಸೈನ್ ಥೀಟಾ ಬಂತು, ಈಸಿ ಸ್ಟೆಪ್. ನೆಕ್ಸ್ಟ್ ಇದು ಇದೆಯಲ್ಲ ಥೀಟಾ ಸೈನ್ ಥೀಟಾ, ಇಲ್ಲಿ ಪ್ರಾಡಕ್ಟ್ ರೂಲ್ ಅನ್ನ ಯೂಸ್ ಮಾಡಬೇಕು, ಯು ಇಂಟು ವಿ. ಹೌದಾ? ಅಂದ್ರೆ ಥೀಟಾ ಯು ಜಿ ಥೀಟಾ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಡೆರಿವೇಟಿವ್ ಆಫ್ ಥೀಟಾ. ಓಕೆ, ಪ್ರಾಡಕ್ಟ್ ರೂಲ್ ಅನ್ನ ಯೂಸ್ ಮಾಡಬೇಕು, ಈಸಿ ಇದೆ. ಇಂಟು ಎ ಮೈನಸ್ ಸೈನ್ ಥೀಟಾ ಪ್ಲಸ್ ಥೀಟಾ ಕಾಸ್ ಥೀಟಾ ಪ್ಲಸ್ ಸೈನ್ ಅದ್ದು ಕಾಸ್ ಥೀಟಾ. ನೆಕ್ಸ್ಟ್ ಸೈನ್ ಥೀಟಾದ್ದು ಆಸ್ ಇಟ್ ಈಸ್ ಬರೀಬೇಕು, ಥೀಟಾದು ಒಂದು. ಈಗ ಮೈನಸ್ ಸೈನ್ ಪ್ಲಸ್ ಸೈನ್ ಈಸ್ ಈಕ್ವಲ್ ಟು ಏನು ಉಳಿತು, ಥೀಟಾ
cos theta is equation number 1. ಓಕೆ ಥೀಟಾ ಕಾಸ್ ಥೀಟಾ ಉಳಿತು ಅಂದ್ರೆ ಮೈನಸ್ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನು ಇದು ಮುಗೀತು. ನೆಕ್ಸ್ಟ್ dy by d theta equal to a ಹೊರಗಡೆ ಬರೆದ್ರು ಡೆರಿವೇಟಿವ್ ಆಫ್ ಥೀಟಾ sin theta minus theta cos theta equal to a sin theta ಅದು cos theta ಡಿಫ್ರೆನ್ಸಿಯೇಷನ್ ಆತಪ್ಪ. ಇದು ಇದೆಯಲ್ಲ ಥೀಟಾ ಮೈನಸ್ ಥೀಟಾ ಕಾಸ್ ಥೀಟಾ ಇದು ಪ್ರಾಡಕ್ಟ್ ರೂಲ್ ನೋಡ್ಕೊರಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಬ್ರಾಕೆಟ್ ಹಾಕಬೇಕು. ಥೀಟಾ ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡೆರಿವೇಟಿವ್ ಆಫ್ ಥೀಟಾ ಈಕ್ವಲ್ ಟು a into bracket cos theta minus ಕಾಸದ್ದು ಥೀಟಾ 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 ಕಾಸದ್ದು ಮೈನಸ್ ಸೈನ್ ಥೀಟಾ ಆಗ್ತದೆ ಪ್ಲಸ್ ಕಾಸ್ ಥೀಟಾ ಥೀಟಾದು 1. ಓಕೆ ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 2 ಅನ್ನು ನಾವು ಮಾಡಿಫೈ ಮಾಡ್ಬೇಕೀಗ. ಇಕ್ವೇಶನ್ ನಂಬರ್ 2 dy by d theta ಇದು ಏನಾಗ್ತದಂದ್ರೆ dy by d theta a ನೋಡ್ಕೊರಿ a cos theta minus into minus plus theta sin theta minus into minus plus ಅಥವಾ minus into plus minus cos theta bracket complete plus cos theta minus cos theta equal to theta sin theta equal to theta sin theta. Next step is okay dy by dx dy by d theta dx by d theta is equal to dy by d theta ಎಷ್ಟು ಇಲ್ಲಿ ಬರ್ದೇನೆ ಥೀಟಾ sin theta dx by d theta ಅದು ಥೀಟಾ cos theta 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 ಕ್ಯಾನ್ಸಲ್ ಟೋಟಲಿ tan theta. ನೋಡ್ರಿ ಎಷ್ಟು ಈಸಿ ಇದೆ. ಪ್ರಾಡಕ್ಟ್ ರೂಲ್ ಬಂದ್ರೆ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಏನ್ ಮಾಡಿ ಬಿಡ್ತೀವಿ, ಇಲ್ಲಿ ಕಾಂಪ್ಲಿಕೇಶನ್ ಆಗ್ತದೆ ನೋಡ್ಕೊತಾ ಇರ್ಬೇಕು. ಅವೆಲ್ಲ ಮೈನರ್ ಸೈನ್ಗಳನ್ನ ಕರೆಕ್ಟ್ ಆಗಿ ನೋಡ್ಕೊರಿ. ರೈಟ್, ಸ್ಕ್ರೀನ್ ಶಾಟ್ ಹಾಕೋರಿ ಬೇಗ. ನೆಕ್ಸ್ಟ್ ಇನ್ನು 2 ಪ್ರಾಬ್ಲಮ್ ಇದಾವೆ. ನೆಕ್ಸ್ಟ್ if x equal to square root of a to the power sin inverse t, y equal to square root of a to the power cos inverse t, show that dy by dx equal to minus y by x ಅನ್ನ ಶೋ ಮಾಡ್ಬೇಕು. ಓಕೆ, ಎಕ್ಸ್ ಅನ್ನ ಶೋ ಮಾಡ್ಬೇಕು. ಸೊಲ್ಯೂಷನ್, ಈ ಪ್ರಾಬ್ಲಮ್ ಅನ್ನು ನಾವು ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡು ಹೋದ್ರೆ 2 ಪೇಜ್ ಮೇಲೆ ಅಥವಾ 3 ಪೇಜ್ ಆಗಬಹುದು ನಿಮ್ಮ ಲೆಕ್ಕದಲ್ಲಿ. ನಮ್ಮ ಲೆಕ್ಕದಲ್ಲಿ 2 ಪೇಜ್. ನಾವು ಇದನ್ನ 3 ಮಾರ್ಕ್ಸಿಗೆ ಅಂದ್ರೆ ಸಿಂಪಲ್ ಆಗಿ ಬಿಡಿಸ್ಬೇಕು. ಹೆಂಗ್ ಬಿಡಿಸ್ಬೇಕು? ಫಸ್ಟಿಗೆ ಎಕ್ಸ್ ವೈ ಅಂತ ಬರ್ಕೊಳ್ಳೋಣ. ಎಕ್ಸ್ ವೈ ಬರ್ಕೊಂಡಾಗ, ಯಾಕಂದ್ರೆ ಸ್ಕ್ವೇರ್ ರೂಟ್ ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಗೊತ್ತಿದೆ. ಎಕ್ಸ್ ವೈ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸೈನ್ ಇನ್ವರ್ಸ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಟಿ ಬರೀಬೇಕು. ಯಾಕಂದ್ರೆ ಕರಣೀಯ ಮತ್ತು ಕರಣೀಯ ಕ್ರಮಗಳಿದ್ದಾಗ ಒಳಗಿಂದ ಎಲ್ಲಾನು ಸೇಮ್ ಬರೀಬೇಕಂತ ನಾವು 9ನೇ 10ನೇ ಕ್ಲಾಸಲ್ಲಿ ಕಲ್ತಿದೀವಿ, ಹೌದಾ? ಕಾಸ್ ಇನ್ವರ್ಸ್ ಟಿ ಸೈನ್ ಇನ್ವರ್ಸ್
हाँ cos इनवर्स टी प्लस sin इनवर्स टी ಅಥವಾ cos इनवर्स टी ಪ್ಲಸ್ sin इनवर्स टी ನಾವು ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಮಾಡಬೇಕಾದ್ರೆ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡ್ಕೋತೀವಿ. ಎಂತ ಪ್ರಾಪರ್ಟೀಸ್? sin ಇನ್ವರ್ಸ್ x ಪ್ಲಸ್ cos ಇನ್ವರ್ಸ್ x ಈಕ್ವಲ್ ಟು π/2. ಅದೇ ತರ tan ಇನ್ವರ್ಸ್ x ಪ್ಲಸ್ cot ಇನ್ವರ್ಸ್ x ಈಕ್ವಲ್ ಟು π/2. ಈ ಫಾರ್ಮುಲಾನ ನಾವು ನೆನಪಿಟ್ಕೋಬೇಕು. ಓಕೆನಾ? ಅದು ಇನ್ನೊಂದು ನೋಡ್ತೀವಿ. xy ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a ಟು ದಿ ಪವರ್ π/2. π/2 ಹೆಂಗ್ ಬಂತು ಎಲ್ಲರಿಗೂ ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಈಗ ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅನ್ನ ಮಾಡೋಣ. ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅನ್ನ ಮಾಡಿದಾಗ ಇದು u ಇಂಟು v ಮೆಥಡ್ ಆಗ್ತದೆ. x dy/dx ಪ್ಲಸ್ y x ಡಿಫ್ರೆನ್ಸಿಯೇಷನ್ ಮಾಡಿದ 1 ಈಕ್ವಲ್ ಟು ಕಾನ್ಸ್ಟೆಂಟ್ 0 ಆಗ್ತದೆ. ದೇರ್ಫೋರ್ dy/dx x dy/dx ಈಕ್ವಲ್ ಟು ಪ್ಲಸ್ ಇದ್ದಿದ್ದು ಆ ಕಡೆ ಹೋದ್ರೆ minus y, 0 minus y is minus y. Therefore, dy/dx equal to minus y/x. This is the final answer. Okay? ನೋಡ್ರಿ, ಸಿಂಪಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ, ಅಲ್ಲಿ ಬರ್ಕೊಂಡೆವು, ಅದರ ಸೂತ್ರ ಹಾಕಿದ್ದೀವಿ ಫಾರ್ಮ್ π/2. ಆಮೇಲೆ ಅದು ಕಾನ್ಸ್ಟೆಂಟ್ ಆಗ್ತದೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ. dy/dx equal to minus y/x ಬರ್ತದೆ. ಬರ್ಕೋರಿ ಬೇಗ. Right on. Next, last problem. Last problem. X equal to 2at square, y equal to 8t to the power 4. Huh? 8t to the power 4. ಈಗ dx/dt ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ dx/dt ಡೆರಿವೇಟಿವ್ ಆಫ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು t 2at ಸ್ಕ್ವೇರ್ ಅವಾಗ 2t ಆಗ್ತದ. 2a into 2t equal to 4at. This is the equation number 1. Next, dy/dt equal to derivative of t 4. ಡಿಫ್ರೆನ್ಸಿಯೇಟ್ ಮಾಡಬೇಕಾದ್ರೆ t ಕ್ಯೂಬ್ ಇದೆ, ಎಷ್ಟಾಗ್ತದ? 4t ಕ್ಯೂಬ್ a ಅಂದ್ರೆ 4at ಕ್ಯೂಬ್ ಬರೀಬಹುದು. ದಿಸ್ ಈಸ್ ಇಕ್ವೇಶನ್ ನಂಬರ್ 2, 4at ಕ್ಯೂಬ್. Therefore, dy/dx equal to dy/dt. Next, dx/dt is equal to dy/dt is 4at cube. Next, dx/dt is 4at equal to 4a cancel, t square answer. t square answer. ನೋಡಿ ಎಷ್ಟು ಸಿಂಪಲ್ ಇದಾವೆ. 3 ಮಾರ್ಕ್ಸಿಗೆ ನಮಗೆ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲೇ ಕೇಳ್ತಾರೆ. ಇನ್ ಲಾಸ್ಟ್ ಪ್ರಾಬ್ಲಮ್ ಬರ್ಕೋರಿ. x equal to a sec theta, y equal to b tan theta. x equal to a sec theta, y equal to b tan theta. dx/d derivative of a sec theta equal to a sec theta into tan theta. Next, dy/d theta equal to derivative of theta b tan theta equal to
ಡೆರಿವೇಟಿವ್ ಡಿಫರೆನ್ಸಿಯೇಟ್ ಆಫ್ ಟ್ಯಾನ್ ಥೀಟಾ ಇಸ್ ಸೆಕ್ ಸ್ಕ್ವೇರ್ ಥೀಟಾ ಅಂದ್ರೆ ಬಿ ಸೆಕ್ ಸ್ಕ್ವೇರ್ ಥೀಟಾ. Therefore, dy by dx equal to dy by d theta dx by d theta. ಕರೆಕ್ಟ್ ಆಗಿ ನೋಡ್ಕೊರಿ dx by d theta. ಈಗ dy by d theta ಅದೇನು ಆನ್ಸರ್ b sec square theta whole divided by a sec theta tan theta equal to b by a sec theta cancel ಆಮೇಲೆ sec theta divided by tan theta ಬರೀಬಹುದು. ಇದು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಬಿಡಿಸ್ತಕ್ಕಂಥ ಪ್ರಾಬ್ಲಮ್ಸ್ಗಳು. ಏನೇ ಡೌಟ್ಸ್ ಇದ್ರೆ ಕೇಳಿ. x equal to a sec theta, y equal to b tan theta, sec theta differentiation sec into tan ಅದು sec square ಅಷ್ಟೇ. ಉಳಿದೇನು ಚೇಂಜಸ್ ಇಲ್ಲ, ಆಸ್ ಇಟ್ ಇಸ್ ಬರೀತೀವಿ. ಇಲ್ಲಿ sec ಕ್ಯಾನ್ಸಲ್ ಆಗ್ತದೆ, sec ಉಳಿತು, ಡೈರೆಕ್ಟ್ ಕೆಳಗಡೆ tan theta. ಓಕೆ, ಏನೇ ಡೌಟ್ಸ್ ಇದ್ರೆ ವಿಡಿಯೋ ನೋಡ್ಬಿಟ್ಟು ಕಾಮೆಂಟ್ಸ್ ಮಾಡ್ರಿ. ನೋ ಪ್ರಾಬ್ಲಮ್. ಓಕೆ, ಬಾಯ್.